today is Rotary Club of Bangalore Cantonment's 37th birthday. It is our charter night. It's a very special day for us. ನಮಸ್ಕಾರ. ಬೆಂಗಳೂರು ಈಸ್ಟ್ ನ್ಯೂಸ್ ವತಿಯಿಂದ ನಾನು ರವಿಶಂಕರ್. ಎಲ್ಲ ವೀಕ್ಷಕರಿಗೂ ಮೊದಲನೇ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇರುವಂತಹ ಬೆಂಗಳೂರು ಈಸ್ಟ್ ನ್ಯೂಸ್ ವತಿಯಿಂದ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಅರ್ಪಿಸುತ್ತಾ ಅನೇಕ ಸಂಘ ಸಂಸ್ಥೆಗಳು ಇವತ್ತು ಉತ್ತಮವಾದಂಥ ಕರೋನಾ ಎರಡನೆಯ ಅಲೆಯ ಸಂದರ್ಭದಲ್ಲಿ ಸಾಕಷ್ಟು ಸಾರ್ವಜನಿಕ ಸಂಘ ಸಂಸ್ಥೆಗಳು ಉತ್ತಮವಾದ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. My name is Seshagiri. I am the president of Sishu Mandir. I am also a past president of Rotary Club of Bangalore Cantonment. Both the organizations have come together to do a free ration distribution to take care of the minimum safety measures as being pronounced by every organization, including the government. Rotarian D. Venkatesh, a past president of Rotary Club of Bangalore Cantonment, started this COVID relief operation, started off by distributing food packets to the people on the streets and in the slums. ನನ್ನ ಹೆಸರು ತಬಾರಕ್ ಫಾತಿಮಾ. ಐ ಆಮ್ ACP ಪುಲ್ಕೇಶಿ ನಗರ. ಐ ಥಿಂಕ್ ತಾವೆಲ್ಲರ ಜೊತೆ ನಾವು ಇಂಟ್ರಾಕ್ಟ್ ಮಾಡಿದ್ದೀವಿ. ಓನ್ಲಿ ಲಾಸ್ಟ್ ಇಯರ್ ಮಾಡಿದ್ವಿ, ಆಮೇಲೆ ನಮಗೆ ಅವಕಾಶ ಸಿಕ್ಕಿಲ್ಲ. ಐ ಆಮ್ ಸೋ ಹ್ಯಾಪಿ ಟು ಸಿ ಎವ್ರಿ ಒನ್ ಆಫ್ ಯು. ನಮಸ್ಕಾರ ಎಲ್ಲರಿಗೆ. ಸೊ ಮೀಡಿಯಾಯಿಂದ ನಾವು ಏನು ಮಾಡ್ತಾ ಇದ್ರಿ ಅಂದರೆ, ಸೊ ಅವೇರ್ನೆಸ್ ಅಂತೂ ಕ್ರಿಯೇಟ್ ಮಾಡ್ತಾ ಇದ್ರಿ. ಬಟ್ ಜನರಿಗೆ ಏನಾಗಿದೆ, ನಾವು ಎಷ್ಟೇ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರು ಈಗ ನಿಮ್ಮಂಥವ್ರು ಹೋಗ್ಬಿಟ್ಟು ಹೇಳಿದ್ರೆ ಅದು ಇದಾಗುತ್ತೆ, ಎಕ್ಸ್ಪೀರಿಯನ್ಸ್ ಅದು. ಈಗ ಜನರಿಗೆ ಈಗ ಇಂಡಿಯಲ್ಲಿ ನೋಡಿದ್ರ ಎಷ್ಟೋ ಜನ ಈಗ ಫಾರಿನ್ ಕಂಟ್ರೀಸ್ ಕಂಪೇರ್ ಮಾಡಿದ್ರೆ ಇಲ್ಲಿ 20-30 crores ವ್ಯಾಕ್ಸಿನೇಷನ್ ಆಗಿದೆ. ಬಟ್ ಜನರಿಗಿನ್ನೂ ತಲುಪಲಿಲ್ಲ. ಜನರಿಗೆ ಏನಾಗಿದೆ, ಭಯ ಇದೆ. Just called up Santosh sir, Santosh Narangadi, then he immediately said, D. Santosh is into this project, please communicate. The moment I called up D. Santosh sir, he said, please come back, immediately you come. ನನ್ನ ಹೆಸರು ನಕ್ಷತ್ರ ಅಂತ. ಇವತ್ತು ರೋಟರಿ ಕ್ಲಬ್ಬಿಂದ ನಮಗೆ ಡ್ರೈ ರೇಷನ್ ಕಿಟ್ಸ್ ಫಾರ್ ಟ್ರಾನ್ಸ್ಜೆಂಡರ್ಗೆ ಅಂತ ಲಾಸ್ಟ್ ವೀಕ್ ವ್ಯಾಕ್ಸಿನೇಷನ್ ಮಾಡಿದ್ದಾರೆ. 150-200 ಜನಕ್ಕೆ ಹೆಚ್ಚು ಮಂಗಳಮುಖಿಯರ ಸಮುದಾಯ ವ್ಯಾಕ್ಸಿನೇಷನ್ ಮಾಡಿದ್ದಾರೆ ರೋಟರಿ ಕ್ಲಬ್ಬು ಮತ್ತು ಬಿ ಪ್ಯಾಕ್ ಕೆಲವೊಂದು ಸಂಸ್ಥೆಗಳ ಜೊತೆ ಮಾಡಿ. ಸೊ ಇವತ್ತು ನಮ್ಮ ಪ್ರತಿಯೊಂದು ಟೋಟಲ್ ಒಂದು 200 ಮಂಗಳಮುಖಿ ಸಮುದಾಯಗಳಿಗೆ, ಬೇರೆ ಬೇರೆ ಸಂಸ್ಥೆಗಳಿಗೆ ದಿನಸಿ ಕಿಟ್ಗಳನ್ನ ಕೊಡ್ತಾ ಇದ್ದಾರೆ. ಅರುಣ್ ಕುಮಾರ್, ನಾನು ಮತ್ತು ಡಾಕ್ಟರ್ ಶಬೀರ್ ಬೈ ಹೋದ ವರ್ಷದಿಂದ 1 year ಫಸ್ಟ್ ಕೋವಿಡ್-19 ನಾವು ಕೆಲಸ ಮಾಡ್ತಾ ಇದ್ದೀವಿ. ರೋಟರಿ ಸಂಸ್ಥೆಯಿಂದ ಮಾಡ್ತಾ ಇರೋದು ಕೆಲಸಗಳಿಂದ ನಾವು ರೇಷನ್ ಕಿಟ್ಟು ಮತ್ತು ಫುಡ್ ಪ್ಯಾಕೆಟ್ಸ್ ಎಲ್ಲ ಕೊಡ್ತಾ ಇದ್ದೀವಿ. ಸ್ಲಮ್ಸು, ಲ್ಯಾಸರ್ ರೋಡು, ಕಾಪ್ಲರ್ಸ್ ಕಾಲನಿ, ಶಿವಾಜಿ ನಗರ, ಬ್ರಾಡ್ವೇ ಎಲ್ಲ ಹೋಗ್ಬಿಟ್ಟು ನಾವು ಎಲ್ಲ ಸ್ಲಮ್ಗೆ ಹೋಗ್ಬಿಟ್ಟು ರೇಷನ್ ಕಿಟ್ ಹಂಚ್ಕೊಂಡು ಬರ್ತಾ ಇದ್ದೀವಿ. Ravi Narsavan speaking to you from Rotary Cantonment. This year I had the privilege of being president of this illustrious club, and we are celebrating today the 37th charter night. We got chartered in the year 1984 and completed 37 years. ಸರ್ ನಮಸ್ಕಾರ. ನಾನು ಸಂಪತ್, ಆದರ್ಶ ಆಟೋ ಅಂಡ್ ಟ್ಯಾಕ್ಸಿ ಡ್ರೈವರ್ಸ್ ಯೂನಿಯನ್ ಜನರಲ್ ಸೆಕ್ರೆಟರಿ, ಬಿ ಪಾಕ್ ಸಿವಿಕ್ ಲೀಡರ್. ಇವತ್ತು ನಮ್ಮ ರೋಟ್ರಿ ಅವರು ಸುಮಾರು ಒಂದು 500 ಜನಕ್ಕೆ ರೇಷನ್ ಕಿಟ್ನ ಅರೇಂಜ್ ಮಾಡಿದರು. ಅದಕ್ಕೆ ಸಪೋರ್ಟ್ ಮಾಡಿರತಕ್ಕಂಥ ಮಹೇಂದ್ರ ಟೆಕ್ ಅವರು ಇರಲಿ, ಶಿಶು ಮಂದಿರ್ ಅವರು ಇರಲಿ, ಇವರೆಲ್ಲ ಸಪೋರ್ಟ್ ಮಾಡಿದ್ರು. ಅದೇ ರೀತಿಲಿ ನಮ್ಮ ACP DCP ಅವರೆಲ್ಲ ಕೂಡ ಬಂದಿದ್ದರು, ಪತ್ರಿಕೆ ವರದಿಯವರೆಲ್ಲ ಬಂದಿದ್ದರು. ಎಲ್ರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಲ್ಲಿ 500 ಅಂತ ಹೇಳಿದ್ರು ಕೂಡ ಇಲ್ಲಿ ಒಂದು 200 ಜನ ಜಾಸ್ತಿ ಬಂದಿರೋದ್ರಿಂದ ಅವ್ರಿಗೆಲ್ಲ ನಾವು ಕೊಡೋಕ್ಕಾಗದೇ ಇರೋದ್ರಿಂದ ಮತ್ತೆ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ವಿ, ಮತ್ತೆ ಕೂಡ ಅರೇಂಜ್ ಮಾಡಿ ನಾವೆಲ್ಲರೂ ಕೊಡೋಣ ಅಂತಿದ್ದಾರೆ. ನಮಸ್ಕಾರ, ನಾನು ರಾಘವೇಂದ್ರ ಪೂಜಾರಿ. ಇವತ್ತು ರೋಟರಿ ಕಂಟೋನ್ಮೆಂಟ್ ಮತ್ತು ಮಹೇಂದ್ರ ಟೆಕ್ ಕಂಪ್ನಿಯಿಂದ ಸುಮಾರು 500ಕ್ಕೂ ಹೆಚ್ಚು ರೇಷನ್ ಕಿಟ್ನ ವಿತರಣೆ ಮಾಡ್ತಾ ಇದ್ದಾರೆ. ಇದು ಕಂಪ್ಲೀಟ್ ಡೀಟೇಲ್ಸ್ ತೊಗೊಂಡು ಮಾಡಿರೋದು. ಪ್ರತಿಯೊಬ್ಬ ನೀಡಿಗೂ ಸಹ ತಲುಪಬೇಕು ಅನ್ನೋದು ಇದು ಉದ್ದೇಶ. ಯಾಕಂತ ಹೇಳಿದ್ರೆ ಮೊದಲೇ ಒಂದು ವಾರದ ಮುಂಚೆ ಲಿಸ್ಟ್ನ ಪ್ರಿಪೇರ್ ಮಾಡಿ ಎಲ್ಲ ಮನೆಗೆ ಹೋಗಿ ಡೋರ್ ಟು ಡೋರಿಂದ ಕಲೆಕ್ಟ್ ಮಾಡಿಕೊಂಡು ನಾವು ಲಿಸ್ಟನ್ನು ಕೊಟ್ಟಿದ್ದೀವಿ. ಅಟ್ ದ ಸೇಮ್ ಟೈಮ್ ಯಾವುದೇ ಸಹ ಮಿಸ್ಯೂಸ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಪ್ರತಿಯೊಬ್ಬರಿಗೂ ಸಹ ಟೋಕನ್ ಇಶ್ಯೂ ಮಾಡಿ ಕೊಟ್ಟಿರೋದು. ಅಂತಾರಾಷ್ಟ್ರೀಯ ಮಟ್ಟದ ಒಂದು ಪ್ರಸಿದ್ಧವಾದಂತಹ ರೋಟ್ರಿ ಕ್ಲಬ್ನವರು ಭಾಳ ಉತ್ತಮವಾದಂಥ ಕೆಲಸವನ್ನು ಬಹಳ ವರ್ಷಗಳಿಂದ ಮಾಡ್ಕೊಳ್ತಾ ಬಂದಿದೆ. ಅಂಥದ್ರಲ್ಲಿ ರೋಟ್ರಿ ಕ್ಲಬ್ ಕಂಟೋನ್ಮೆಂಟ್ ಝೋನ್ನವರು ಈ ಸಂದರ್ಭದಲ್ಲಿ ತಮ್ಮ ಸಂಸ್ಥೆಯ ಕಂಟೋನ್ಮೆಂಟ್ ರೋಟರಿ ಕ್ಲಬ್ನ 37ನೇ ವರ್ಷದ ವಾರ್ಷಿಕೋತ್ಸವವನ್ನು ಇವತ್ತು ಆಚರಿಸ್ಕೊಳ್ತಾ ಇದ್ದಾರೆ. And amongst this needy poor, we have got more than
57 transgender women and men, transgender people. And we are hoping to make a special care also for the transgender in time to come. Were not having food to eat, and we were only giving them just one meal. So we decided that we should give them ration kits. ಈಗ ಸೆಕೆಂಡ್ ವೇವ್ ಏನು ಬಂದಿದೆ ಕೊರೋನಾದು, ಅದು ಈಗ ವಿ ಹ್ಯಾವ್ ಟು ಸಮ್ ಎಕ್ಸ್ಟೆಂಟ್ ರೆಡ್ಯೂಸ್ ಮಾಡಿದ್ದೀವಿ, ನಂಬರ್ಸ್ ಕಡಿಮೆ ಆಗ್ತಾ ಇದೆ. ಬಟ್ ಇದು ಲಾಕ್ಡೌನ್ ಓಪನ್ ಆಗ್ತಾ ಇದೆ ಅಂತ ಹೇಳಿ ನಮ್ಮ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಆ್ಯಸ್ ಸಿಟಿಸನ್ಸ್, ಆ್ಯಸ್ ಪಬ್ಲಿಕ್, ಆ್ಯಸ್ ಕಾಮನ್ ಮ್ಯಾನ್. Then I just took 10 kits and supplied the people and updated. Now I am eligible to take 100 kits to the needy and the poor. ಸೊ ಥ್ಯಾಂಕ್ಸ್. ಆ್ಯಂಡ್ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಕೇಳ್ಕೊಳ್ಳೋದೇನೆಂದರೆ ಎಲ್ಲರೂ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ, ಜೀವನನ ಉಳಿಸ್ಕೊಳ್ಳಿ. ಯಾಕಂದರೆ ಎಷ್ಟೋ ಜನ ಭಯಪಡ್ತವ್ರೆ ವ್ಯಾಕ್ಸಿನೇಷನ್ ಹಾಕಿದ್ಮೇಲೆ ಹಂಗಾಯಿತು ಹಿಂಗಾಯಿತು ಅಂತ. ಏನೂ ಆಗಿಲ್ಲ, ನಾವು ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡಿದ್ದೀವಿ. ಇವತ್ತು ರೋಟರಿ ಕ್ಲಬ್ ಬ್ಯಾಂಗ್ಳೂರ್ ಕಂಟೋನ್ಮೆಂಟ್ ಆಮೇಲೆ ಶಿಶು ಮಂದಿರು ಮಹೇಂದ್ರ ಟೆಕ್ ಫೌಂಡೇಶನಿಂದ ಒಂದು 500 ಜನಕ್ಕೆ ರ್ಯಾಷನ್ ಕಿಟ್ ಕೊಡ್ತಾ ಇದ್ದೀವಿ. ಈ 500 ರ್ಯಾಷನ್ ಕಿಟ್ಟಲ್ಲಿ 10 kg ಅಕ್ಕಿ, 5 kg ಆಟ, 1 kg ತೊಗರಿಬೇಳೆ, ಆಮೇಲೆ 1 kg ಎಣ್ಣೆ ಇದೆ. ಮತ್ತು ಮನೆಗೆ ಹೋಗಿ ಯಾರ್ಯಾರಿಗೆ ಹಾಸ್ಪಿಟಲ್ಗೆ ಬರೋಕ್ಕಾಗಲಿಲ್ಲ ಅಂಥವ್ರಿಗೆಲ್ಲ ಹೋಗ್ಬಿಟ್ಟು ಅಲ್ಲೇ ಟ್ರೀಟ್ಮೆಂಟ್ ಎಲ್ಲ ಕೊಟ್ಬಿಟ್ಟು ಫ್ರೀ ಮೆಡಿಸಿನ್ಸ್ ಎಲ್ಲ ಕೊಟ್ಬಿಟ್ಟು ಬರ್ತಾಯಿದ್ದೀವಿ. 3 sets of people in the community. One are these transgenders. The second team is from our lower section of society, the auto drivers who have carried all the COVID patients in and out of hospitals. And the last one, slum dwellers. ಮೂರನೇ ಅಲೆ ಬರೋಕ್ಕೆ ಮುಂಚೆ ಎಲ್ಲರೂ ವ್ಯಾಕ್ಸಿನೇಷನ್ ಮಾಡ್ಕೊಳ್ಳಿ. ಫಸ್ಟ್ ಡೋಸ್ ಹಾಕ್ಕೊಂಡಿರೋರಿಗೆ ಓಕೆ, ಸೆಕೆಂಡ್ ಡೋಸ್ ಇರೋರಿಗೆ ಕರೆಕ್ಟಾಗಿ 84 ದಿವಸ ಅಂತ ಹೇಳ್ತಾರೆ. ಆ 84 ದಿವಸಕ್ಕೆ ಇಂಜೆಕ್ಷನ್ ಹಾಕ್ಕೊಳ್ಳಿ. ನಮ್ಮ ಬೆಂಗಳೂರನ್ನು ಬ್ಯೂಟಿಯಾಗಿ ಇಟ್ಕೊಳ್ಳೋಣ. ನಮಸ್ಕಾರ. ಇದೊಂದು 3-4 ಟೀಮ್ ಪಾರ್ಟ್ನರ್ ಆಗಿ ಮಾಡಿರೋದ್ರಿಂದ ಯಶಸ್ವಿಯಾಗಿ ನಡೆದಿದೆ. ಸುಮಾರು 500 ಜನರಿಗೆ ರೇಷನ್ ಕಿಟ್ಟನ್ನು ನೀಡುವ ಒಂದು ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಮಂಗಳಮುಖಿಯರು ಮತ್ತು ದಿನಗೂಲಿ ಕೆಲಸ ಮಾಡುವಂಥವರು ಮತ್ತು ಮನೆ ಕೆಲಸ ಮಾಡುವಂಥವ್ರಿಗೆ, ಆಟೋ ಡ್ರೈವರ್ಸ್ ಕುಟುಂಬದವರಿಗೆ, ಇಂತಹ ಅನೇಕ ಕೆಳ ಮಧ್ಯಮ ವರ್ಗದ ಆರ್ಥಿಕವಾಗಿ ಸಂಕಷ್ಟದಲ್ಲಿರೋರಿಗೆ ಅವರು ರೇಷನ್ ಕಿಟ್ಟನ್ನು ನೀಡುವ ಮೂಲಕ ಒಂದು ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ. And totally about 17 kgs per family is being given. Always there is a hesitation for the people to go and get the vaccine done. There is no fear at all for the vaccine. Around the globe, more than 1 million people have already gone through this vaccine. Any help on this required, please contact Rotary Club of Bangalore Cantonment and also Sishu Mandir. In addition to the ration kits, we have been giving a lot of other equipment to Bowring Hospital. We have given ventilators, and we have also given oxygen concentrators to the Bharat Scouts and Guides and to the Bowring Hospital and many other hospitals. ಈಗ ಥರ್ಡ್ ವೇವ್ ಬರ್ತಾ ಇದೆ ಅಂತ ಹೇಳಿ ಸಾಕಷ್ಟು ನಮಗೆ ಸುದ್ದಿನೂ ಬಂದಿದೆ, ರಿಸರ್ಚ್ ಪೇಪರ್ಸ್ ಬಂದಿದೆ, ಎಲ್ಲರೂ ಆನು ಮಾಡಿದ್ದಾರೆ ಅಂತ ಹೇಳಿ ನಾವು ನಮ್ಮ ನಡತೆಯನ್ನು ನಾವು ಕರೆಕ್ಟಾಗಿ ನೋಡಿಕೊಂಡು ಜವಾಬ್ದಾರಿಯಿಂದ ಮಾಡಿದರೆ ವಿ ವಿಲ್ ಬಿ ಏಬಲ್ ಟು ಅವಾಯ್ಡ್ ಅ ಥರ್ಡ್ ವೇವ್. ನಮ್ಮೆಲ್ಲರ ರೆಸ್ಪಾನ್ಸಿಬಿಲಿಟಿ ಇದೆ. ತಾವು ಹೊರಗಡೆ ಬರಬೇಕಂದ್ರೆ ಓನ್ಲಿ ಇಫ್ ಇಟ್ ಈಸ್ ರಿಯಲಿ ರಿಕ್ವೈರ್ಡ್ ಆವಾಗ ಬರಬೇಕು. ಇವತ್ತು ಇವರೆಲ್ಲ ಸೇರಿ ನಮಗೆ ರೇಷನ್ ಕಿಟ್ ಕೊಡೋದ್ರಿಂದ ತುಂಬ ಯೂಸ್ ಆಯಿತು. ಏನಂದರೆ ಕೋವಿಡ್ ಟೈಮಲ್ಲಿ ಮನೆ ಬಾಡಿಗೆ ಕಟ್ಟಬೇಕಾ, ಲೈಟ್ ಬಿಲ್ ಕಟ್ಟಬೇಕಾ, ನೀರು ಬಿಲ್ ಕಟ್ಟಬೇಕಾ ಅನ್ನೋ ಟೆನ್ಷನ್ ಇರುತ್ತೆ. ಅದರಲ್ಲಿ ಅಟ್ಲೀಸ್ಟ್ ಎಲ್ಲೋ ಒಂಚೂರು ಈ ರೇಷನ್ ನಮಗೆ ಬಂದುಬಿಟ್ರೆ ಒಂದು ಊಟಕ್ಕೂ ತೊಂದರೆ ಆಗಲ್ಲ. ಸೊ ಇದು ಒಂದು 100 ಜನ ಟ್ರಾನ್ಸ್ಜೆಂಡರ್ಸು, 400 ಜನ ಬೇರೆ ಆಟೋ ಡ್ರೈವರ್ಸು, ಕಾರ್ಪೆಂಟರ್ಸು, ಡೈಲಿ ವೇಜಸ್ಸು. ಈಗ ಲಾಕ್ಡೌನಿಂದ ಅವ್ರಿಗೆಲ್ಲ ಕೆಲಸ ಇರಲಿಲ್ಲ. ಸೊ ಅವ್ರಿಗೆ 1 ತಿಂಗಳು ಬರೋಷ್ಟು ರಾಷನ್ ಕಿಟ್ ನಾವು ಕೊಡ್ತಾ ಇದ್ದೀವಿ. Completed this distribution in the last 4-5 hours it has taken us. So I'm very happy that it has reached, whatever we wanted to give has reached the poorest of the poor. Thank you. And I'm also thankful to Tech Mahindra, who has sponsored this event for Sishu Mandir. And Sishu Mandir is collaboratively trying to reach out different communities and try to give them for the needy. This way we are trying to see how being a part of Rotary International we can help people in distress
especially the lowest segments of society. ಮಾಡಿ ತಮ್ಮ ಮನೆಗಳಿಂದ ವಿತೌಟ್ ರೀಸನ್ ಹೊರಗಡೆ ಬರಬೇಡಿ. ಕೊರೋನಾ ಎಲ್ಲೂ ಇನ್ನೂ ಮುಗ್ದಿಲ್ಲ, ನಮ್ಮ ದೇಶದಿಂದ ಕಂಪ್ಲೀಟಾಗಿ ಇನ್ನೂ ಹೋಗಿಲ್ಲ. ಪ್ಲೀಸ್ ಪ್ರತಿಯೊಬ್ಬರು ವ್ಯಾಕ್ಸಿನೇಷನ್ ಮಾಡಿಸಿ. ನಿಮಗೆ ಬರೋಲ್ಲ, ನನಗೆ ಬರೋಲ್ಲ ಅಂತ ಯಾವುದೂ ಇಲ್ಲ. ವಿ ಆರ್ ಆಲ್ ರಿಸ್ಕಿಂಗ್ ಅವರ್ ಸೆಲ್ಸ್ ಆ್ಯಂಡ್ ವಿ ಆರ್ ಕಮಿಂಗ್ ಫಾರ್ವರ್ಡ್. ಈಚ್ ಒನ್ ಆಫ್ ಅಸ್, ನಾಟ್ ಜಸ್ಟ್ ದ ಪೊಲೀಸ್ ಡಿಪಾರ್ಟ್ಮೆಂಟ್. ಆಟೋ ಸಂಸ್ಥೆಯಿಂದ ನಮ್ಮವ್ರು ಬಂದಿದ್ದಾರೆ, ತುಂಬ ಖುಷಿ ಆಯಿತು. ಅವರ ಪ್ರಾಣವನ್ನು ಇಟ್ಕೊಂಡು ಡೇಂಜರಲ್ಲಿ ಇಟ್ಕೊಂಡು ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಪ್ರೊವೈಡ್ ಮಾಡ್ತೀರಾ. A lot of preparatory work has been done, a profiling of the people much in advance with the details of their Aadhaar card and also their cell number. And each person whom we give the ration, we take an acknowledgement from them. So during this time, they are into a lot of problems and they are really finding it very difficult. So we are, we have taken it upon ourselves as our mission to see that we try and cater to their requirements completely, and also to all the underprivileged sections of society. ವ್ಯಾಕ್ಸಿನೇಷನ್ ಮಾಡಿಸಿ, ವಿತೌಟ್ ನೆಸೆಸರಿ ಹೊರಗಡೆ ಬರಬೇಡಿ. ಈಚ್ ಒನ್ ಆಫ್ ಅಸ್ ಜವಾಬ್ದಾರಿಯಿಂದ ಮಾಡಿದರೆ ಬೇರೆ ಏನೂ ಇಲ್ಲ, ಕೊರೋನಾ ಹೋಗುತ್ತೆ. ಐ ಬಿಲೀವ್ ಸೊ. ಬ್ಯೂಟಿಫುಲ್ ಇನಿಷಿಯೇಟಿವ್. ಮೇ ಗಾಡ್ ಬ್ಲೆಸ್ ಆಲ್ ಆಫ್ ಯು and let us also give us more opportunities to come and join hands with you. Thank you. Hi, this is Rotarian Shabir Choilawala, and today we are having an event with Shishu Mandir and Mahindra Tech at the Rotary Bangalore Cantonment, and this is with regards to supply of 500 kits and numerous number of masks. We'll be possibly doing 4,000-5,000 masks supply today to the needy and the welfare for all the community around Cantonment area. BPAC ಅನ್ನುವೊಂದು ಆ ಸಂಸ್ಥೆ, ಸ್ವಯಂ ಸೇವಾ ಸಂಸ್ಥೆ ಆಗಿರ್ಬೋದು, ಆದರ್ಶ ಆಟೋ ಮತ್ತು ಟ್ಯಾಕ್ಸಿ ಆ ಯೂನಿಯನ್ ಅವರಾಗಿರ್ಬೋದು, ಇವರೆಲ್ಲರೂ ಆ ಒಂದು ಸಂದರ್ಭದಲ್ಲಿ ಅವರಿಗೆ ಕೈ ಜೋಡಿಸಿದ್ದಾರೆ. ವಿಶೇಷವಾಗಿ ಈ ರೇಷನ್ ಕಿಟ್ಗೆ ಟೆಕ್ ಮಹೇಂದ್ರ ಅವರು ಮತ್ತು ಶಿಶು ಮಂದಿರ್ ಅವರು ಇವರೆಲ್ಲ ಸೇರಿ ಒಂದು ನೆರವನ್ನು ನೀಡಿದ್ದಾರೆ. ಇವರೆಲ್ಲರ ಸಹಕಾರದಿಂದ ತಮ್ಮ ರೋಟರಿ ಕ್ಲಬ್ ಕಂಟೋನ್ಮೆಂಟ್ ಅವರು 37ನೇ ವರ್ಷವನ್ನು, ವಾರ್ಷಿಕೋತ್ಸವವನ್ನು ಭಾಳ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸ್ಕೊಂಡಿದ್ದಾರೆ ಅಂತ ಹೇಳ್ತಾ, ಬೆಂಗಳೂರು ಈಸ್ಟ್ ನ್ಯೂಸ್ ವತಿಯಿಂದ ಅಮಿಶ್ ಕುಮಾರ್ ಅವರೊಟ್ಟಿಗೆ ಎನ್ ರವಿಶಂಕರ್. ಜೈ ಹಿಂದ್, ಜೈ ಕರ್ನಾಟಕ.